15 ಪೆಟ್ಟಿಗೆನ ನಾವು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಇವ್ರು ಬಂದ್ಬಿಟ್ಟು ನೋಡಿ ಕೂರ್ಗಿಂದ ಬಂದು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಒಳ್ಳೆ ಮಂಜು ಬೀಳ್ತದೆ, ಮಿಸ್ಟ್ ಅಂತೂ ಸಿಕ್ಕಾಪಟ್ಟೆ ಮಿಸ್ಟ್ ಬೀಳ್ತಾ ಇದೆ ಮಾತ್ರ. ಈ ಒಂದು ಫ್ರೇಮಲ್ಲಿ ಆಗ್ಲಿಕ್ಕೆ ಬಾಕಿ ಇದೆ. So that will in another like 10 to 15 days this frame also will get filled. 235 ಆಗಿದೆ. ಹನಿ ಬೀಗೆಲ್ಲ ಇದು ಬೆಸ್ಟ್ ಟೈಮ್ ಅಂದರೆ ನಿಮ್ಮ ಅರ್ಲಿ ಮಾರ್ನಿಂಗ್ ಇರಬೇಕಂದ್ರೆ ಲೇಟ್ ನೈಟು ಆ ಥರದಲ್ಲಿ ಇದ್ದರೆ ನಿಮಗೆ ಬೆಸ್ಟ್ ಅಂತೆ. ಮತ್ತು ನನಗೆ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಮಂಜು ಬರ್ತಾ ಇದೆ. ಒಂದು ಇನ್ಸ್ಟಾಲೇಷನ್ ಮಾಡಿದೀವಲ್ಲ, ಫಾರ್ ಎಕ್ಸಾಂಪಲ್ ಹನಿ ಎಷ್ಟು ರೇಂಜ್ ತನಕ ಟ್ರಾವೆಲ್ ಮಾಡುತ್ತೆ? It will travel around 2 kilometer radius. ರೇಡಿಯಸ್ 2 ಕಿಲೋಮೀಟರ್ ರೇಡಿಯಸ್. 2 kilometer radius ಅಲ್ಲಿ ಫುಲ್ ಕವರ್ ಮಾಡುತ್ತೆ. ಹೆಂಗೆ ಇರಿಗೇಷನ್ ಫೆಸಿಲಿಟೀಸ್ ಮಾಡ್ಕೊಂಡಿದೆ ತೋಟದಲ್ಲಿ, ಅದೇ ಥರ ನಿಮಗೆ ಹನಿ ಬೀದು ಫೆಸಿಲಿಟೀಸ್ ನೀವು ಎಲ್ಲ ತೋಟದಲ್ಲೂ ಮಾಡ್ಕೋಬೇಕಾಗುತ್ತೆ. ಯಾಕೆಂತಂದರೆ ಎಸ್ಪೆಷಲಿ ರೋಬಸ್ಟಾ ಇದ್ದವರು, ರೋಬಸ್ಟಾ ಬಂದುಬಿಟ್ಟು ನಿಮಗೆ ಕ್ರಾಸ್ ಪಾಲಿನೇಷನ್ ಆಗಿರೋದ್ರಿಂದ ಹನಿ ಬೀದು ಅಂತೂ ಮೇನ್ ಇಂಪಾರ್ಟೆನ್ಸ್ ಇರುತ್ತೆ. ಇವಾಗ ನೋಡಿ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗಿದೆ, ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬನ್ನಿ, ಈಗ ಟೈಮ್ ಬಂದುಬಿಟ್ಟು 2:30 ಆಗಿದೆ. ಇವತ್ತು ತೋಟದಲ್ಲಿ ಒಂದು ಕೆಲಸ ಆಗ್ತಾಯಿದೆ, ಏನು ಅಂದರೆ ವೆರಿ ಇಂಪಾರ್ಟೆಂಟು ಪಾಲಿನೇಷನ್ನು. ಅದಕ್ಕೆ ಈ ವರ್ಷ ಅನ್ಈವನ್ ರೇಂಜಲ್ಲಿ ಬ್ಲಾಸಮ್ ಆಗಿಬಿಟ್ಟಿದೆ. ಅದಕ್ಕೆ ನಾವು ಇವತ್ತು ಏನು ಅಂತಾರೆ, ನಾವು ಮೊದಲೇ ಆರ್ಡ್ರ್ ಮಾಡಿಬಿಟ್ಟಿದೆ. ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ನಾವು ಇದು ಹನಿಬೀನ ನಾವು ಜೇನನ್ನು ಇನ್ಸ್ಟಾಲ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಜೇನುಳನ್ನು ಇನ್ಸ್ಟಾಲ್ ಮಾಡೋಣ ಅಂತ. ಬಟ್ ಏನೋ ನಮ್ಮ ಪ್ಲ್ಯಾನ್ಗಿಂತ ಒಂದು 10 days ಅರ್ಲಿನೇ ಮಳೆ ಬಂದುಬಿಡ್ತು. ಅದಕ್ಕೆ ನಮ್ಮ ಜೊತೆ ನೋಡಿ ಯಾರಿದ್ದಾರೆ ಅಂತ. ಏನಮ್ಮ, ಏನು ಚೆನ್ನಾಗಿದೆಯಾ? ಆಲ್ ಫೈನ್. ಚೆನ್ನಾಗಿದೆಯಾ? ಸೂಪರ್ ಮಾತ್ರ. ತುಂಬ ಖುಷಿ ಆಯಿತು. ಎಲ್ಲ ಅಕ್ಕಿಲ್ದು ಉಸ್ತುವಾರಿಲೆಲ್ಲ ಜೇನು ಪೆಟ್ಟಿಗೆ ಆಗ್ತಾ ಇದೆ ಇಲ್ಲಿ ನಮ್ಮಲ್ಲಿ. ಈಗ ಆಲ್ಮೋಸ್ಟ್ 15 ಪೆಟ್ಟಿಗೆನ ನಾವು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಇವ್ರು ಬಂದ್ಬಿಟ್ಟು ನೋಡಿ ಕೂರ್ಗಿಂದ ಬಂದು ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ ನೋಡಿ. ಈಗೊಂದು ಇಲ್ಲಿ 8 ಇಡೋಣ, ಇನ್ನೊಂದು ಕಡೆ 7 ಇಡೋಣಲ್ಲ. ನೋಡಿ ಇಲ್ಲಿ ನೋಡಿ ಇಲ್ಲೆಲ್ಲ ಇಡ್ತಿದ್ದಾರೆ. ಇನ್ಸ್ಟಾಲೇಷನ್ ಸ್ಟಾರ್ಟ್ ಆಗಿದೆ. ಓಪನ್ ಹಬ್ಬ ಇದೆ, ಇದೇ ಥರ 15 ಆಗ್ತಾ ಇದೀವಿ. ಇದು ರಾಡ್ ಅಲ್ಲಿ ಇದೆ ನೋಡಿ, ಸಿಂಪಲ್. ಈ ಒಂದು ಫ್ರೇಮಲ್ಲಿ ಆಗ್ಲಿಕ್ಕೆ ಬಾಕಿ ಇದೆ. So that will in another like 10 to 15 days this frame also will get filled. Okay. With full honeybees. Okay. So they lay eggs and they produce more and this will be filled. Okay. So once this is full, then we start making honey in this section. This is called super. So this is the main thing where the family is and all that. Super. Yeah. ಟೈಮ್ ನೋಡಿ 2:35 ಆಗಿದೆ. 2:35 ಅರ್ಲಿ ಮಾರ್ನಿಂಗ್ ಬ್ಲಾಗು. ಅಗ್ರಿಕಲ್ಚರ್ಲಿ ಯಾವತ್ತೂ ನಾನು ಅರ್ಲಿ ಮಾರ್ನಿಂಗ್ ಬ್ಲಾಗ್ ಶೂಟೇ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಶೂಟ್ ಮಾಡ್ತಾ ಇರೋದು. ಯಾಕೆಂತಂದರೆ ಹನಿ ಬೀಗೆಲ್ಲ ಇದು ಬೆಸ್ಟ್ ಟೈಮ್ ಅಂದರೆ ನಿಮ್ಮ ಅರ್ಲಿ ಮಾರ್ನಿಂಗ್ ಇರಬೇಕಂದ್ರೆ ಲೇಟ್ ನೈಟು ಆ ಥರದಲ್ಲಿ ಇದ್ದರೆ ನಿಮಗೆ ಬೆಸ್ಟ್ ಅಂತೆ. ಮತ್ತು ನನಗೆ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಮಂಜು ಬರ್ತಾ ಇದೆ, ಸಿಕ್ಕಾಪಟ್ಟೆ ಇದೆ. ನಮ್ಮದು ಅದೇ ಪ್ಲ್ಯಾನಿಂಗ್ ಇದೆ, ಏನು ಅಂತಂದರೆ ಅದೇ 1 week ಲೇಟ್ ಆಯ್ತು ಅಷ್ಟೇ. ಯಾಕೆಂದರೆ ಅನ್ಈವನ್ ರೈನ್ಫಾಲಿಂದ ಹಾಗೆ. ಬನ್ನಿ, ಅವ್ರದ್ದು ಮಧುಮಕ್ಕಿ ಅವ್ರ ಟೀಮ್ನ ನಾನು ಮೀಟ್ ಮಾಡಿಸ್ತೇನೆ. ಮಸ್ರೂಪ್ ಅಂತ. ಹಾಯ್ ಮಸ್ರೂಪ್, ಹೌ ಯು? ಚೆನ್ನಾಗಿದ್ದೀರಾ? ಸೂಪರ್. ಇವರೇ ಬಂದು ಇನ್ಸ್ಟಾಲೇಷನ್ ಮಾಡ್ತಾ ಇರೋದು. ಥ್ಯಾಂಕ್ ಯು ವೆರಿ ಮಚ್. ತುಂಬ ಖುಷಿ ಆಯಿತು ಬಂದ್ಬಿಟ್ಟು ಇನ್ಸ್ಟಾಲ್ ಮಾಡ್ತಿದ್ದಾರೆ. ಮತ್ತು ಇನ್ನೊಂದೇನಂತ ಯಂಗ್ಸ್ಟರ್ಸ್ ಬಂದ್ಬಿಟ್ಟೆಲ್ಲ ಹಿಂಗೆ ಮಾಡ್ತಿದ್ದಾರೆ ಅಂದರೆ ನಾವು ಸಪೋರ್ಟ್ ಮಾಡಲೇಬೇಕು. ಇಲ್ಲಿ ಟೋಟಲ್ ನಾವು ಈಗ 7-8 ಬಾಕ್ಸ್ ಇಲ್ಲಿ ಹಾಕಿದೀವಿ ಅಲ್ಲ, 7 ಹಾಕಿದೀವಿ. ಇನ್ನೊಂದು ಇದ್ರದ್ದು ಕರೆಕ್ಟ್ ಇದ್ರು ಆಪೋಸಿಟ್ ಅಲ್ಲಿ ಮಧ್ಯದಲ್ಲಿ ಇನ್ನೊಂದು 7 ಹಾಕ್ಬಿಡೋಣ, 7 ಹಾಕೋಣ. ಆಗೇನಾಗುತ್ತೆ ಅಂತಂದ್ರೆ ನಮಗೆ ಈಸಿ ಆಗುತ್ತೆ ಮೇಂಟೆನೆನ್ಸ್ ಎಲ್ಲ ಪಟ್ಟೆ. ಈಗ ಒಂದು ಇನ್ಸ್ಟಾಲೇಷನ್ ಮಾಡಿದೀವಲ್ಲ, ಫಾರ್ ಎಕ್ಸಾಂಪಲ್ ಹನಿ ಎಷ್ಟು ರೇಂಜ್ ತನಕ ಟ್ರಾವೆಲ್ ಮಾಡುತ್ತೆ? It will travel around 2 kilometer radius. ರೇಡಿಯಸ್ ಅಲ್ಲಿ 2 ಕಿಲೋಮೀಟರ್ ರೇಡಿಯಸ್. 2 kilometer radius ಅಲ್ಲಿ ಫುಲ್ ಕವರ್ ಮಾಡುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ ಈಗ ಹೆಂಗೆ ಮ್ಯಾನಿಡೇಟ್ರಿಗೆ ಹೆಂಗೆ ಇರಿಗೇಷನ್ ಫೆಸಿಲಿಟೀಸ್ ಮಾಡ್ಕೊಂಡಿದೆ ತೋಟದಲ್ಲಿ, ಅದೇ ಥರ ನಿಮಗೆ ಹನಿ ಬೀದು ಫೆಸಿಲಿಟೀಸ್ ನೀವು ಎಲ್ಲ ತೋಟದಲ್ಲೂ ಮಾಡ್ಕೋಬೇಕಾಗುತ್ತೆ. ಯಾಕೆಂತಂದರೆ ಎಸ್ಪೆಷಲಿ ರೋಬಸ್ಟಾ ಇದ್ದವರು, ರೋಬಸ್ಟಾ ಬಂದುಬಿಟ್ಟು ನಿಮಗೆ ಕ್ರಾಸ್ ಪಾಲಿನೇಷನ್ ಆಗಿರೋದ್ರಿಂದ ಹನಿ ಬೀದು ಅಂತೂ ಮೇನ್ ಇಂಪಾರ್ಟೆನ್ಸ್ ಇರುತ್ತೆ. ಲಾಸ್ಟ್ ಇಯರ್ ನಾವು ನೋಡಿದ್ವಿ ಹನಿ ಬಿ, ಎಲ್ಲೂ ನಾವು ನೋಡಿರಲಿಲ್ಲ, ಅಷ್ಟೇ ಕ್ರಾಪ್ ಅಷ್ಟೇ ಡೌನ್ ಇತ್ತು. ಈ ಸತಿ ಏನಾಗಿದೆ ಅಂತಂದರೆ ಈ ಸತಿ ಬ್ಲಾಸಮ್ ಆಗಿತ್ತು, ಚೆನ್ನಾಗಿ ಬ್ಲಾಸಮ್ ಆಗಿದೆ, ಹನಿ ಬೀದು ಆ್ಯಕ್ಟಿವಿಟೀಸ್ ಇರಲಿಲ್ಲ. ನಮ್ದು ಅದು ಆಗಲೇ ಹೇಳ್ದಂಗೆ ನಮ್ಮದು ಪ್ಲಾನಿಂಗ್ ಇದ್ದಿದೆ ಅಂತ ಫೆಬ್ರವರಿ ಇದ್ದಿತ್ತು ನಮಗೆ. ಹಾಗೆ ಇನ್ಸ್ಟಾಲೇಷನ್ ನಮ್ಗೆ ಗೊತ್ತಿರಲಿಲ್ಲ ನೀವನ್ ರೇಂಜ್ ಬಂದಿತ್ತು ಆಗ್ಬಿಡುತ್ತೆ ಅಂತ. ಇನ್ಸ್ಟಾಲೇಷನ್ ಆಗ್ತಾ ಇದೆ ಈಗ. ಇಲ್ಲಿ ನೋಡಿ, ಇಲ್ಲಿ ಹಾಕಾಯ್ತು ನಮ್ದು. ಈಗ ನೋಡಿ ಹಿಂಗೆ ಹಾಕಿದ್ದೀವಿ ಈಗ ನೋಡಿ ಇಲ್ಲಿ ಆಗಿದೆ ನೋಡಿ. ಇಲ್ಲಿ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಇಲ್ಲಿದೆ ಮನೆ ಪಕ್ಕದಲ್ಲೇ ಮಾಡಿದ್ದೀವಿ. ಹೌದೌದು. ಮನೆಗೆ ತೋಟದಲ್ಲಿ ಹೋಗ್ತಾ ಇದ್ದೀವಿ. ಒಳ್ಳೆ ಮಂಜು ಬೀಳ್ತಿದೆ. ಏನೋ ಹಾಕಿಲ್ಲ. ರಾತ್ರಿ ಹೊತ್ತೆ ಮೆಣಸು ನೋಡ್ಬೇಕಂತೆ. ಮೆಣಸು ನೋಡಿದಾಗಲೇ ಗೊತ್ತಾಗೋದಂತ ಏನೇನಿದೆ ಅಂತ. ನೋಡಿ ಇನ್ನೊಂದು ಬ್ಲೌಸಮ್ ಆಗಿದೆಲ್ಲ, ನೋಡಿದೆಲ್ಲ ಬ್ಲೌಸಮ್ ಆಗಿರುತ್ತಲ್ಲ. ಪೆಪ್ಪರ್ ಚೆನ್ನಾಗಿದೆ. ಮೊಸರು ಇವ್ರದ್ದೆಲ್ಲ ಸ್ಪಾಟ್ ಜೆಟ್ ಮೊಸರು. ಹಾಂ, ಎಲ್ಲ ಫಿಕ್ಸ್ಡು, ಬರೀ ಜೆಟ್ ಮಾತ್ರ ಕೂರ್ಸೋದು ಮಾತ್ರ. ಫಸ್ಟ್ ಟೈಮ್ ನಾನು ಈ ಗೋಪ್ರೋಗೆ ಒಂದು ಸೆಟಪ್ ಯೂಸ್ ಮಾಡ್ತಿದ್ದೀನಿ. ಏನಂತಾರೆ ನೋಡಿ, ಗೋಪ್ರೋದಲ್ಲಿ ಇದರಲ್ಲೇ ಲೈಟ್ ಬಂದುಬಿಡುತ್ತೆ. ಹಾಂ ನೋಡಿ, ಈ ಥರ ಲೈಟ್ ಬಂದುಬಿಡುತ್ತೆ.
ಗೋಪುರ ಲೈಟ್ ಆಯಿತು, ಚೆನ್ನಾಗಿದೆ. ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ. ರಾತ್ರಿ ಹೊತ್ತೆಲ್ಲ ವ್ಲಾಗಿಂಗ್ ಎಲ್ಲ ಅಲ್ಟಿಮೇಟ್ ಆಗಿರುತ್ತೆ. ನಮ್ದು ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಬ್ಲಾಸಮ್ ಆಗಿಬಿಟ್ಟಿದೆ ಅಮ್ಮ. ಕಾಫಿ ಕುಯ್ದಾಗಿದೆ ಅಲ್ಲ ಇದು? ಇದೆಲ್ಲ ಕುಯ್ದಾಗಿದೆ, ಅಂದರೆ ಮೊನ್ನೆಯಿಂದ ಕುಯ್ದಾಗ ಸ್ಟಾರ್ಟ್ ಮಾಡಿದ್ರು. ನೀವು ಪಾಸ್ ಕೊಟ್ರಲ್ಲ, ಹೌದು, ಸಖತ್ ಯೂಸ್ ಆಯ್ತು. ಇಲ್ಲೂ ಇಡ್ಬೋದು ಆಕ್ಚುಲಿ. ಎಲ್ಲೂ ನಿಮ್ದು ಅಲ್ಲಾಡೆ ಇಲ್ಲ ಕತ್ತಿ. ನಮ್ದು ಬಿ ಬಾಕ್ಸಸ್ ಇಲ್ಲೂ ಇಡ್ಬೋದು ಆಕ್ಚುಲಿ. ಹೌದಾ? ಇಲ್ಲ, ಒಂದು 2-3 ಇರುವೆ ನಿಮ್ಮ ಮನೆ ಮುಂದೆ ಇಟ್ಟಿದ್ವಿ ಅಲ್ಲ, ಬಾಕ್ಸ್ ಮೇಲೆ ಹತ್ತಿತ್ತು. ಇದು ಆಲ್ಮೋಸ್ಟ್ ಫುಲ್ ಕಾಲನ್ ಇದೆ ಇದೆಲ್ಲ. ಇದು ನೋಡಿ, ಯೂಶಲಿ ವೆನ್ ದೇ ಗೆಟ್ ಇಟ್ಸ್ ಈದರ್ 3 or 5 ಕಾಲನೀಸ್. ಬಟ್ ಇಲ್ಲಿ ನೋಡಿ ಕರ್ತೇನ, ಈ ಬೌಲ್ ಹತ್ರ ಎಲ್ಲ ಕಟ್ಟಕ್ ಶುರು ಆಗಿದೆ. ಈ ಬೌಲಲ್ಲಿ ತಾನೇ ಸಕ್ಕರೆ ನೀರು ಹಾಕೋದು? ಬೌಲ್ ಏನಿಲ್ಲ, ನಾರ್ತಿಗೆ ಅದಷ್ಟೇ ಇದು. ಸಾಕು. You can see there's like 3 to 4 colonies. ಹೌದು, Totally 6 colonies ಇರುತ್ತೆ. ಓಕೆ. 2 more colonies it will build by another. ಜೇನ್ ಆದಂಗೆ ಇದೆ ಅದರಲ್ಲಿ. ಜೇನ್ ಆಗಿ ಅದು that will be the family only. ಸ್ವಲ್ಪ ಆಲ್ರೆಡಿ ಬಿದ್ದಿರುತ್ತೆ, ಬಟ್ they'll reconstruct it there. ಓಕೆ. ಇನ್ಸ್ಟಾಲೇಷನ್ ಅಂತ ಈಗ ಇಟ್ಟಾಯ್ತು. ಈಗ ನಾಳೆ ಬೆಳಿಗ್ಗೆ ಏನೇನು ಮಾಡ್ತೀವಿ ಈಗ ಇಲ್ಲಿ? ನಾಳೆ ಬೆಳಿಗ್ಗೆ ಕರ್ತೇಣ ಅದ್ರ ಒಂದು ಚೆಕ್ ಮಾಡ್ತೀವಿ ನಾವೆಲ್ಲ. ಓಕೆ. Then actually usually we feed always when we transport it to new place. ಓಕೆ. We feed it 1 or 2 times. ಹಾಂ. But this time ಇಲ್ಲಿ as you know like ತುಂಬಾ blossoms ಎಲ್ಲ ಆಗಿದೆ ಅಲ್ವಾ, ಹೌದು. so there is no requirement of feeding the bees. ಓಕೆ, ಏನು ಬೇಕಾಗಲ್ಲ. ಏನ್ ಬೇಕಾಗಲ್ಲ. So we'll just check on it in the morning ಅಷ್ಟೇ. ಓಕೆ, ಫೈನ್. ಗುಡ್ ಮಾರ್ನಿಂಗ್. ಬನ್ನಿ, ನೆನ್ನೆ ರಾತ್ರಿ ನೋಡಿದ್ವಿ, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಾವು ಹೋಗ್ಬಿಟ್ಟು ಈಗ ಇನ್ಸ್ಟಾಲೇಷನ್ ಎಲ್ಲ ಆಗಿತ್ತು ಜೇನ್ದೆಲ್ಲ. ಇವಾಗ ನೋಡಿ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡ್ಬೋದು ನೋಡಿ, ಇಲ್ಲೆಲ್ಲ ಈ ಸೈಡೆಲ್ಲ ಇದೆ. ಹಂಗೆ ಟೋಟಲ್ ಈಗ ನಾನು 15 ಬಾಕ್ಸಸ್ ಹಾಕಿದ್ದೀನಿ ನಾನು. ನೆಕ್ಸ್ಟ್ ಹೆಂಗೆ ಅಂತ ನೆಕ್ಸ್ಟ್ ಬರ್ತಿದ್ದೀರಾ ನೀವು ನೋಡೋಕೆ ಇಲ್ಲಿ? Yes, definitely. We'll be coming in another like 20 days. Okay. And we'll check, we'll see how it's doing. ಓಕೆ. Then we'll go to the next upper layer. ಈಗ ಕೆಳಗೆ ಲೇಯರ್ ಅಲ್ಲಿ ಅದು ಕಾಲೋನೀಸ್ ಎಲ್ಲ ಮಾಡಿ ಫುಲ್ ಆಗುತ್ತೆ. ಹೌದು. So next we'll be coming and we'll be helping you with how to produce honey ಅಂತ next round. ನೆಕ್ಸ್ಟ್ ರೌಂಡ್ ಅಲ್ಲ? ಫೈನ್. ಯಾಕೆ ಅಂತಂದ್ರೆ ನಮ್ಗೆ ಮೇನ್ ಬೇಕಾಗಿದ್ದು ಪಾಲಿನೇಷನ್. ಈಗ ಪಾಲಿನೇಷನ್ ಈಗಿಂದಾನೆ ಸ್ಟಾರ್ಟ್ ಆಗಿದೆ. ಹೌದು, ಪಾಲಿನೇಷನ್ ಮೇನ್ ಆಗುತ್ತೆ. ಯಾಕೆಂದ್ರೆ ರೋಬಸ್ಟಾ ಒಂದು ಕ್ರಾಸ್ ಪಾಲಿನೇಷನ್ ಆಗಿರೋದ್ರಿಂದ ಇದರಿಂದ ಹನಿದು ಭಾರಿ ಆಕ್ಟಿವಿಟೀಸ್ ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ವರ್ಷ ಇನ್ನೊಂದೇನು ಹೇಳ್ಬೇಕಂದ್ರೆ, ಈ ವರ್ಷ ನಮಗೆ ಒಂದು 30-35% ಈಗಲೇ ಬ್ಲಾಸಮ್ ಆಗಿಬಿಟ್ಟಿದೆ. ನೆಕ್ಸ್ಟ್ ಆಗೋಕ್ಕೆ ಇನ್ನೂ 70% ಬ್ಲಾಸಮ್ ಇದೆ. ಅದಕ್ಕಂತೂ ಪಾಲಿನೇಷನ್ ಇಂಪಾರ್ಟೆಂಟ್ ಆಗುತ್ತೆ. ನಾನು ಏನು ಅಬ್ಸರ್ವ್ ಮಾಡಿದ್ದು ಅಂತಂದರೆ 30% ಫಸ್ಟ್ ಬ್ಲಾಸಮಲ್ಲಿ ಏನಾಗಿದೆ ಅಂದರೆ ಜೇನದು ಆಕ್ಟಿವಿಟೀಸೇ ಇರಲಿಲ್ಲ. ಮೇನು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು. ಈಗೇನೋ ಸ್ವಲ್ಪ ಜೇನು ಆ ಕಡೆ ಓಡೋದಕ್ಕೆ ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ತುಂಬ ಆಯಿತು. ಮತ್ತು ಇನ್ನೇನು ಅಪ್ಡೇಟ್ ಕೊಡಬೇಕಿತ್ತು? ನೆಕ್ಸ್ಟ್ ಶುಗರ್ ಸಿರಪ್ ಏನಾರು ಹಾಕ್ತೀರಾ ಇದಕ್ಕೆ? So usually when we get it first time ನಾವು ಇನ್ಸ್ಟಾಲ್ ಮಾಡಬೇಕಾದ್ರೆ first we feed it. Okay. ಇನ್ಸ್ಟಾಲೇಷನ್ ಬೆಳಿಗ್ಗೆ ಮಾಡಬೇಕಾದ್ರೆ we feed sugar. ಓಕೆ. ಬಟ್ ಈಗ ಏನಾಗಿದೆ ಲೈಕ್ ಯು ಟೋಲ್ಡ್ 30% ಬ್ಲಾಸಮ್ ಆಗಿರೋದ್ರಿಂದ we don't have to feed it. ಯಾಕಂದ್ರೆ ಫ್ಲವರ್ಸ್ ಇಂದನೇ ಅದು ನೆಕ್ಟರ್ಸ್ ಕಲೆಕ್ಟ್ ಮಾಡ್ಕೊಂಡು ಪಾಲಿನೇಷನ್ ಸ್ಟಾರ್ಟ್ ಆಗುತ್ತೆ ಆಲ್ರೆಡಿ. ಹೌದಲ್ಲ? ಇಲ್ಲ, ಯೂಶಲಿ ನಾವು ಫೀಡ್ ಮಾಡ್ತೇವೆ. ಸೂಪರ್. ಬನ್ನಿ, ಮತ್ತೆ ಏನಮ್ಮ ಏನು ಸಮಾಚಾರ? ಸೂಪರ್. ಅಡಿಕೆ ಕೊಯ್ಲಾಯ್ತು. ಅಡಿಕೆ ಕೊಯ್ಲು ಆಗ್ತಾ ಇದೆ. ಹೌದು, ಅಡಿಕೆ ಕೊಯ್ಲು ಆಗ್ತಾ ಇದೆ. ಮತ್ತೆ ನೀನು ಎಷ್ಟು ಹಾಕಿದ್ಯಾ? ನಾವು 60 ಹಾಕಿದ್ದೀವಿ. 60 ಹಾಕಿದ್ಯಾ? ಇಂಪಾರ್ಟೆಂಟ್ ಬೇಕೇ. ಮತ್ತೆ ಈಗ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನಿಮ್ಮ ನಂಬರ್ ಹೇಳಿ, ಯಾರ್ಯಾರು ಕಾಂಟ್ಯಾಕ್ಟ್ ಮಾಡ್ಬೇಕು? ನಂಬರ್ 99 80 59 47 85. ಕಾಲ್ ಮಾಡಿ, ಅವ್ರು ಸಿಗ್ತಾರೆ ಮಾತಾಡೋಕ್ಕೆ. ಇನ್ನೇನಿಲ್ಲ, ಅಷ್ಟೇ ಇರೋದು ಅಪ್ಡೇಟು. ಯಾಕೆಂದರೆ ಕಾಲ್ ಮಾಡಿ ಮಾತಾಡಿ ಅವ್ರ ಹತ್ರ, ಅವ್ರ ಸೇಲ್ಸ್ಗಿದೆ. ಮತ್ತು ಬ್ಯಾಸ್ಕೆ ಏನು ಚಾರ್ಜ್ ಮಾಡ್ತಿದ್ದೀರಾ ಇದು? ನಾವು ಒಂದು ಬಾಕ್ಸಿಗೆ ಇಟ್ ಸ್ಟಾರ್ಟ್ಸ್ ಫ್ರಮ್ 2500 to 3000 ವರೆಗೆ ರೇಂಜ್ ಇದೆ. ಓಕೆ. ಆ್ಯಂಡ್ that will be the charges including the installation and stand ಎಲ್ಲ ಜೊತೆಗೆ ಸೇರಿ with the colonies we are charging from 2500 to 3000. 2500 ಇಂದ 3000 ರೂಪಾಯಲ್ಲಿ ಇರುತ್ತೆ. ಥ್ಯಾಂಕ್ಸ್ ಮಾಮ್. ಎಸ್, ತುಂಬ ಖುಷಿ ಆಯಿತು. ಆಲ್ವೇಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್. ಮತ್ತು ನೆಕ್ಸ್ಟ್ ನೋಡೋಣ, ಸಿಗೋಣ. ಆಲ್ ದಿ ಬೆಸ್ಟ್. ಸಿಗೋಣ ಸರ್. ಥ್ಯಾಂಕ್ಸ್. ಬಾಯ್. Know that they ride or die. I keep boys by my